ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೇತುಬಂಧ 2026-27 8ನೇ ತರಗತಿ ಸಮಾಜ ವಿಜ್ಞಾನ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಮೊದಲನೇ ಪ್ರಶ್ನೆ, ಕಿತ್ತೂರು ರಾಣಿ ಚೆನ್ನಮ್ಮ ಯಾರ ವಿರುದ್ಧ ಹೋರಾಡಿದಳು? ಎರಡನೇದು, ಮರಗಳನ್ನು ಕಡಿಯುವುದನ್ನು ತಡೆಯಲು ಕರ್ನಾಟಕದಲ್ಲಿ ನಡೆದ ಪರಿಸರ ಚಳುವಳಿಯ ಹೆಸರೇನು? ಇತಿಹಾಸದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಇವು ಇತಿಹಾಸದ ಯಾವ ಪ್ರಕಾರದ ಆಧಾರಗಳಾಗಿವೆ? ನೀವು ನೋಡ್ಬೋದು, ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ, ಅದು ಯಾವ ಪ್ರಕಾರದ ಆಧಾರಗಳು ಅಂತ ಹೇಳಿ ಕೇಳಿರುವಂಥದ್ದು. ಐದನೇದು, ಭಾರತದ ಪ್ರಾಚೀನ ಸಿಂಧೂ ಕಣಿವೆ ನಾಗರಿಕತೆ ಯಾವ ನದಿಯ ದಡದಲ್ಲಿ ಬೆಳೆಯಿತು? ಆರನೇ ಪ್ರಶ್ನೆ, ಪಿರಮಿಡ್ಗಳು ಜಗತ್ತಿನ ಯಾವ ಪ್ರಾಚೀನ ನಾಗರಿಕತೆಗೆ ಸೇರಿವೆ? ಏಳನೇ ಪ್ರಶ್ನೆ, ಬೌದ್ಧ ಧರ್ಮದ ಸ್ಥಾಪಕ ಯಾರು? ಎಂಟನೇ ಪ್ರಶ್ನೆ, ಜೈನ ಧರ್ಮದ 24ನೇ ತೀರ್ಥಂಕರರು ಯಾರು? 9, ಭೂಪಟದಲ್ಲಿ ಜಲರಾಶಿಯನ್ನು ಯಾವ ಬಣ್ಣದಿಂದ ತೋರಿಸಲಾಗುತ್ತದೆ? 10ನೇ ಪ್ರಶ್ನೆ, ಭೂಪಟದಲ್ಲಿ ದಿಕ್ಕುಗಳನ್ನು ಸೂಚಿಸುವ ಕಡ್ಡಾಯ ಚಿಹ್ನೆ ಯಾವುದು? 11, ಪ್ರಪಂಚದ ಅತಿ ದೊಡ್ಡ ಖಂಡ ಯಾವುದು? 12, ಪ್ರಪಂಚದ ಅತಿ ಎತ್ತರವಾದ ಪರ್ವತ ಶಿಖರ ಯಾವುದು? 13, ನಮ್ಮ ರಾಷ್ಟ್ರಧ್ವಜದಲ್ಲಿರುವ 3 ಬಣ್ಣಗಳು ಯಾವುವು? 14, ನಮ್ಮ ಭಾರತದ ರಾಷ್ಟ್ರಗೀತೆ ಯಾವುದು? 15, ನಾವು ಭಾರತದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಯಾವಾಗ ಆಚರಿಸುತ್ತೇವೆ? 16, ಅಕ್ಟೋಬರ್ 2ರಂದು ನಾವು ಯಾವ ಮಹಾನ್ ನಾಯಕನ ಜನ್ಮದಿನವನ್ನು ರಾಷ್ಟ್ರೀಯ ಹಬ್ಬವಾಗಿ ಆಚರಿಸುತ್ತೇವೆ? 17, ಎಷ್ಟು ವರ್ಷದೊಳಗಿನವರನ್ನು ಭಾರತದಲ್ಲಿ ಮಕ್ಕಳು ಎಂದು ಪರಿಗಣಿಸಲಾಗುತ್ತದೆ? 18, ಮಕ್ಕಳ ಒಂದು ಪ್ರಮುಖ ಹಕ್ಕನ್ನು ತಿಳಿಸಿ. 19, ಮಾನವ ಹಕ್ಕುಗಳ ದಿನವನ್ನು ಪ್ರತಿ ವರ್ಷ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? 20, ಮಾನವ ಹಕ್ಕುಗಳ ರಕ್ಷಣೆಗಾಗಿ ಇರುವ ಯಾವುದಾದರೊಂದು ಆಯೋಗವನ್ನು ತಿಳಿಸಿ. ಸೊ ಇದಿಷ್ಟು ಪ್ರಶ್ನೆಗಳು ಒಟ್ಟು 20 ಪ್ರಶ್ನೆಗಳಿರುವಂಥದ್ದು ಫ್ರೆಂಡ್ಸ್. ಸೊ ಈಗ ನಾವು ಉತ್ತರವನ್ನು ನೋಡ್ತಾ ಹೋಗೋಣ. ಓಕೆ, ಪೂರ್ವ ಪರೀಕ್ಷೆಯ ಮಾದರಿ ಉತ್ತರ ಪತ್ರಿಕೆ. ಮೊದಲನೇದು, ಬ್ರಿಟಿಷರ ವಿರುದ್ಧ ಹೋರಾಡಿದಳು. ಎರಡನೇದು, ಅಪ್ಪಿಕೋ ಚಳುವಳಿ. ಮೂರನೇದು, ಹೆರೋಡೋಟಸ್. ನಾಲ್ಕನೇದು, ಪುರಾತತ್ವ ಆಧಾರಗಳು. 5, ಸಿಂಧೂ ನದಿ. 6, ಈಜಿಪ್ಟ್ ನಾಗರಿಕತೆ. 7, ಗೌತಮ ಬುದ್ಧ. 8, ವರ್ಧಮಾನ ಮಹಾವೀರ. 9, ನೀಲಿ ಬಣ್ಣ. 10, ಉತ್ತರ ದಿಕ್ಕನ್ನು ತೋರಿಸುವ ಬಾಣದ ಗುರುತು. 11, ಏಷ್ಯಾ ಖಂಡ. 12, ಮೌಂಟ್ ಎವರೆಸ್ಟ್. 13, ಕೇಸರಿ, ಬಿಳಿ ಮತ್ತು ಹಸಿರು. 14, ಜನಗಣಮನ. 15, ಆಗಸ್ಟ್ 15ರಂದು. 16, ಮಹಾತ್ಮ ಗಾಂಧೀಜಿ. 17, 18 ವರ್ಷದೊಳಗಿನವರನ್ನು. 18, ಶಿಕ್ಷಣ ಪಡೆಯುವ ಹಕ್ಕು, ಆಟವಾಡುವ ಹಕ್ಕು, ಜೀವಿಸುವ ಹಕ್ಕು, ಯಾವುದಾದ್ರೂ ಒಂದು ಬರೆದ್ರೂ ಅದಕ್ಕೆ ಮಾರ್ಕ್ಸನ್ನು ಕೊಡಬೇಕು. 19, ಡಿಸೆಂಬರ್ 10ರಂದು. 20, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ರಾಜ್ಯ ಮಾನವ ಹಕ್ಕುಗಳ ಆಯೋಗ, ವಿಶ್ವ ಮಾನವ ಹಕ್ಕುಗಳ ಆಯೋಗ. ಸೊ ಇದಿಷ್ಟು ಫ್ರೆಂಡ್ಸ್, ಇದಿಷ್ಟು ಉತ್ತರ ಆಗಿರುತ್ತೆ, ಪೂರ್ವ ಪರೀಕ್ಷೆಯ ಕ್ವೆಶ್ಚನ್ ಪೇಪರಿಗೆ ಸಂಬಂಧಪಟ್ಟ ಉತ್ತರ ಆಗಿರುತ್ತೆ. ಸೊ ಇದಿಷ್ಟು ನಮ್ಮದೊಂದು ಚಿಕ್ಕದಾದಂತಹ ಒಂದು ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಆಗಿದೆ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.